ಇಫ್ ವಿ ಸೆಟ್ ಅವರ್ ಮೈಂಡ್ ರೈಟ್, ದೆನ್ ವಿ ಗೆಟ್ ಅವರ್ ಲೈಫ್ ರೈಟ್. ನಾವು ನಮ್ಮ ಮನಸ್ಸನ್ನ ಬಲಪಡಿಸಿಕೊಂಡಾಗ ನಮ್ಮ ಜೀವನವೂ ಕೂಡ ಸುಗಮವಾಗುತ್ತೆ. ನಮಸ್ಕಾರ, ಮಧುರ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಮಾನಸಿಕ ಆರೋಗ್ಯ ಅಂದ್ರೆ ಏನು, ಅದನ್ನ ನಾವು ಕಾಪಾಡ್ಕೊಳ್ಳೋದಿಕ್ಕೆ ಯಾವೆಲ್ಲ ಸುಲಭ ಉಪಾಯಗಳನ್ನ ನಾವು ಪಾಲನೆ ಮಾಡುವುದು ಅಂತ ನಾವು ನೋಡಿದ್ದೇವೆ. ಈಗ ನಮ್ಮ ಮನಸ್ಥಿತಿಯನ್ನ ನಾವು ಯಾಕೆ ಚೆನ್ನಾಗಿ ಇಟ್ಕೊಂಡಿರ್ಬೇಕು, ನಾವು ಮಾನಸಿಕ ಆರೋಗ್ಯವನ್ನ ಹೇಗೆಲ್ಲ ಕಾಪಾಡ್ಕೊಳ್ಬಹುದು ಅಂತ ನೋಡೋಣ. ಕೆಲವೊಬ್ರು ಅನ್ಕೊಂಡಿರ್ತಾರೆ ಮನಸ್ಸು ಅಂದ್ರೆ ಅದು ಕೇವಲ ತಲೆಯಲ್ಲಿ ಅಷ್ಟೇ ಇದೆ ಅಂತ. ತಪ್ಪು. ಮನಸ್ಸು ನಮ್ಮ ದೇಹದ ಪ್ರತಿಯೊಂದು ಸೆಲ್ಸ್ಗಳಲ್ಲೂ ಇದೆ. ಹಾಗಾಗಿ ನಾವು ನೋಡುವ, ಮಾಡುವ ಪ್ರತಿಯೊಂದು ಕೆಲಸದ ಪ್ರತಿಯೊಂದು ವಿಷಯವೂ ಕೂಡ ನಮ್ಮ ಸೆಲ್ಸ್ಗಳಲ್ಲಿ ರಿಜಿಸ್ಟರ್ ಆಗುತ್ತೆ. ಪಾಸಿಟಿವ್ ಇನ್ಫಾರ್ಮೇಶನ್ ಇಂಟೇಕ್ ಆದಾಗ ನಮಗೆ ಪಾಸಿಟಿವ್ ಔಟ್ಕಮ್ ಬರುತ್ತೆ. ಅದೇ ನಮಗೆ ನೆಗೆಟಿವ್ ಇನ್ಫಾರ್ಮೇಶನ್ಸ್ ಇನ್ಪುಟ್ ಆದಾಗ ನೆಗೆಟಿವ್ ಔಟ್ಕಮ್ ಬರುತ್ತೆ. ಈಗ ನಿಮಗೆ ಗೊತ್ತಾಗ್ತಿದೆ ಅಲ್ಲ, ಆ ದಿನ ಯಾಕೆ ನೀವು ಅಷ್ಟೊಂದು ಬೇಜಾರ ಮಾಡ್ಕೊಂಡಿದ್ರಿ ಅಂತ, ಮೊನ್ನೆ ಯಾಕೆ ನೀವು ಅಷ್ಟು ಖುಷಿಯಾಗಿದ್ರಿ ಅಂತ. ಸ್ನೇಹಿತರೆ, ದೇಹಕ್ಕೆ ನಾವು ಹೇಗೆ ಆಹಾರವನ್ನ ಪೂರೈಕೆ ಮಾಡ್ತೀವೋ ಪಂಚ ಇಂದ್ರಿಯಗಳ ಮೂಲಕ ನಮ್ಮ ಮನಸ್ಸಿಗೂ ಕೂಡ ಆಹಾರ ಹೋಗುತ್ತೆ. ಈಗ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ನಾವು ನಮ್ಮ ಮನಸ್ಸಿಗೆ ಪಂಚ ಇಂದ್ರಿಯಗಳ ಮೂಲಕ ಯಾವ ರೀತಿಯಾದಂತಹ ಆಹಾರಗಳನ್ನ ಕಳಿಸ್ತಾ ಇದ್ದೀವಿ ಅಂತ. ಅದು ಸಾತ್ವಿಕವಾಗಿದೆಯಾ, ರಜಸ್ ತಮಸ್ ಆಗಿದೆಯಾ ಅಂತ ನೀವೇ ಯೋಚನೆ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.